ನಿತ್ಯ ಜನಸಾಮಾನ್ಯರನ್ನ ಅಯ್ಯೋ ಅನಿಸುತ್ತಿರುವಂತಹ ಎಸಿ ಕಿರಣ್ ಇದು ಉತ್ತರ ಎಸಿ ಕಚೇರಿಯಲ್ಲಿಯೋ ಅಥವಾ ಬ್ರೋಕರ್ ಅಡ್ಡಾವೋ ಅಂತ ಗೊತ್ತಾಗ್ತಾ ಇಲ್ಲ. ಉತ್ತರ ಎಸಿ ಕಿರಣ್ ಜನರ ಸೇವಕರೋ ಅಥವಾ ಬ್ರೋಕರ್ ಫ್ರೆಂಡೋ ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರೆ ಯಾರಿಗೂ ಉಪಯೋಗ ಆಗುತ್ತೆ? ಜನಸಾಮಾನ್ಯರು ಬಂದು ಬಾಯ್ ಬಡ್ಕೊಳ್ಬೇಕಾಗತ್ತೆ ನಿಮ್ ಕಚೇರಿಯ ಮುಂದೆ. ನಿತ್ಯ ಜನಸಾಮಾನ್ಯರನ್ನ ಅಯ್ಯೋ ಎನಿಸುತ್ತಿರುವಂತಹ ಎಸಿ ಕಿರಣ್ ಇದು ಉತ್ತರ ಎಸಿ ಕಚೇರಿಯೋ ಬ್ರೋಕರ್ಸ್ಗಳ ಅಡ್ಡವೋ? ಉತ್ತರ ಎಸಿ ಕಿರಣ್ ಜನರ ಸೇವಕರು ಅಥವಾ ಬ್ರೋಕರ್ಸ್ ಫ್ರೆಂಡೋ? ಬೆಂಗಳೂರು ಉತ್ತರ ಎಸಿ ಕಿರಣ್ ವಿರುದ್ಧ ಸಿಡಿದೆದ್ದ ಜನ, ಬಾಗಿಲು ಹಾಕೊಂಡು ಕೂತಿದ್ದಂತಹ ಎಸಿಗೆ ಬಿಸಿ ಮುಟ್ಟಿಸಿದಂತಹ ಫ್ರೀಡಂ ಟಿವಿ. ಬೆಂಗಳೂರು ಉತ್ತರ ಎಸಿ ಕಿರಣ್ ಸೆಕ್ಷನ್ಗೆ ಸಾರ್ವಜನಿಕರು ಮುತ್ತಿಗೆ ಹಾಕಿರುವಂತದ್ದು. ಎಸಿ ಕಚೇರಿಯ ಬಾಗಿಲನ್ನ ತೆರೆಸಿ ಒಳನುಗ್ಗಿದಂತಹ ಜನ, ಕಿರಣ್ಗೆ ತರಾಟೆ. ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ನಾರ್ತ್ ಎಸಿ ಕಿರಣ್ ಕಕ್ಕಾಬಿಕ್ಕಿ ಆಗಿದ್ದಾರೆ. ಸಾರ್ವಜನಿಕರಿಗೆ ಸಿಗದ ಎಸಿಗೆ ಹಿಗ್ಗಾಮುಗ್ಗಾ ಬೈದಿರುವಂತಹ ವಕೀಲರು ಮತ್ತು ಜನ. ಎಸ್ ವೀಕ್ಷಕರೇ, ಬಾಗಿಲು ತೆಗೀಲಿಕ್ಕಾಗ್ತಾ ಇಲ್ಲ. ಬಾಗಿಲು ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಏನ್ ಬಿದ್ದಿದೆ? ಇದು ಏನಾಗ್ತಾ ಇದೆ? ಕೋರ್ಟ್ ಇದೆಯಲ್ಲ, ಯಾರು ಬಾಗಿಲು ತೆಗೀರಿ? ಯಾರಪ್ಪ ಇಲ್ಲಿ ಪಿಯೋನು? ಬಾಗಿಲು ತೆಗಿಯಪ್ಪ. ಕೋರ್ಟ್ ಇದೆಯಲ್ಲ, ತೆಗೀರಿ ಬಾಗಿಲು. ಯಾಕೆ ಸರಿ ಹೋಗ್ರಿ, ಬರ್ರಿ, ಎಲ್ಲ ಕೇಳ್ರಿ. ಮೇಡಮ್ ಯಾರು ಬಾಗಿಲು ತೆಗೀರಿ? ಯಾರಪ್ಪ ಇಲ್ಲಿ ಪಿಯೋನು? ಬಾಗಿಲು ತೆಗಿಯಪ್ಪ. ಕೋರ್ಟ್ ಇದೆಯಲ್ಲ, ತೆಗೀರಿ ಬಾಗಿಲು. ಯಾಕೆ ಸರಿ ಹೋಗ್ರಿ, ಬರ್ರಿ, ಎಲ್ಲ ಕೇಳ್ರಿ. ಮೇಡಮ್ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಯಾರು ಹೇಳಿದ್ರು? ಲಾಯರ್ಗಳಿಗೂ ಸಿಗ್ತಾ ಇಲ್ಲ ಸರ್, ಲಾಯರ್ಗಳಿಗೂ ಸಿಗ್ತಾ ಇಲ್ಲ. ಲಾಯರ್ಗಳಿಗೂ ಸಿಗ್ತಾ ಇಲ್ಲ ಬಿಡಿ, ಬೇರೆ ಪಬ್ಲಿಕ್ ಇರ್ಲಿ, ಲಾಯರ್ಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ, ಲಾಯರ್ ಬ್ರೋಕರ್ ಅವಳಿ ಆಗೋಗ್ಬಿಟ್ಟಿದೆ. ಇಲ್ಲಿ 3-4 ದಿನದಿಂದ ಯಾರೋ ಕಾದರ್ ಅಣ್ಣನ ಮಗನೋ ಅಕ್ಕನ ಮಗನೋ ಯಾರೋ ಪ್ರಕಾಶ್ ಅಂತ ಹೇಳಿ ಜಾಸ್ತಿ ಅವನದೇ ಅವಳಿ. 4 ದಿನದಿಂದ ಯಾರೋ ಹೆಸರು ಫೋಟೋ ಇದೆ, ನಾಳೆ ಬರ್ತಾರೆ ಬಿಡಿ. ಲಾಸ್ಟ್ ಒಂದು ವಾರದಿಂದ ಫೈಲ್ ಸೆಗ್ರಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಕೋರ್ಟ್ ನಾವು ತಗೊಂಡಿಲ್ಲ. ಸೊ ಕೋರ್ಟ್ ತಗೊಂಡಿಲ್ಲ ಅಂದರೆ ಇವರು ಫೈಲಿಂಗ್, ಹೊಸ ಫೈಲಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಓಪನ್ ಕೋರ್ಟಲ್ಲಿ ಫೈಲಿಂಗ್ ಹೊರಗಡೆ ಇರೋದು ಇಲ್ಲಿ ಯಾರು ಇರ್ತಾರೆ, ಯಾರು ಬರ್ತಾರೆ ಅಂತ ನಮ್ಗೆ ಹೊರಗಡೆ ಇರೋರಿಗೆ ಎಲ್ಲಿದೆ? ನಾನು ಯಾರು ಹೇಳಿದ್ದೀನಿ? ಅಮ್ಮ ಅಕ್ಕ ಅಂತ ಬೈದ ಮೇಲೆ ಸ್ಟೇ ಕೊಡ್ತಾರೆ. ಅದೇಪ್ಪ, ಈಗ ಫೈಲ್ಸ್ ಎಲ್ಲ ನಾವು ಸೆಗ್ರಿಗೇಟ್ ಮಾತ್ರ ಬಂದು ಸ್ಟೇ ಮಾಡಿಸೋದು, ಬೇರೆಯವರೆಲ್ಲ ಅನ್ನ ತಿನ್ಬೇಕು, ಬೇರೆ ಅದಾದ್ಮೇಲೆ ನಾವು ಮಾಡಿಸ್ತೀವಿ. ಸೊ ಬೆಳಿಗ್ಗೆ ನೀವು ಮೋಸ್ಟ್ಲಿ ಬೇರೆಯವ್ರು ಹೆಂಗೆ ಏನು ಅಂತ ಗೊತ್ತಿಲ್ಲ, ನಾವು ಬಂದಾಗ ಯಾರು ಕೇಳಲ್ರಿ, ನೋಡಿ ಅದು ಇದು ತಪ್ಪು ಮಾಹಿತಿ ಅನ್ಸುತ್ತೆ. ನಾವು 8 ಗಂಟೆ 9 ಗಂಟೆವರೆಗೂ ನಾವು ಇರ್ತೀವಿ, ಇಲ್ಲಿ ಅಟೆಂಡ್ ಮಾಡ್ತೀವಿ. ಅಟೆಂಡ್ ಮಾಡಿ ಎಲ್ಲರನ್ನೂ ಕಳಿಸ್ತೀವಿ. ಅದೇ ಈಗ 3 ಗಂಟೆಯಿಂದ 6 ಗಂಟೆವರೆಗೆ ನಮಗೆ ಕೋರ್ಟ್ ನಡೆಯುತ್ತೆ. ನೋಡಿ ಇಲ್ಲೇ ಇದೆ ಲಿಸ್ಟು. ಮಧ್ಯಾಹ್ನ
ಸೊ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ನಾವೆಲ್ಲಿ ನೀವು ಸಿಗ್ತೀವಿ? ಕೋರ್ಟ್ ಹಾಲಲ್ಲಿ ಲೀಸ್ಟ್ ಇದೆ, ಕೋರ್ಟ್ ಇದೆ ಅನ್ನೋದಕ್ಕೆ ಅಟ್ಲೀಸ್ಟ್ ಅನೌನ್ಸ್ ಹೇಳ್ಬೇಕಲ್ಲಪ್ಪ, ಯಾರು ಕೇಸ್ ವರ್ಕರ್ ಆದ್ರೂ ಸರ್ ನಿಮ್ಮ ಇದರಿಂದ ಆರ್ಡರ್ ಆಗಿರೋದು ಪಾಣಿಯಲ್ಲಿ ನಮ್ಮ ಜಮೀನು ಬೇರೆ ಇದಾಗಿದೆ, ಏನ್ ಮಾಡ್ಬೇಕು ನಾವು? ಹೇಳಿದೀವಲ್ಲ. ನಿಮ್ಮನ್ನ ಕೇಳಿದ್ರೆ ಕೇಳೋದಿಲ್ಲ, ಯಾರು ಹೇಳಿಲ್ಲ, ಎಷ್ಟೊತ್ತು ಯಾರು ಹೇಳಿಲ್ಲ, ಇಲ್ಲಿ ಕೇಳಿದ್ರೆ ಕೇಳ್ತಾ ಇದ್ದೀರಾ? ಕೇಸ್ ವರ್ಕರ್ ನೋಡ್ತಾರಲ್ಲ ಅಲ್ಲಿ. ಹೇಳ್ಬೇಕಲ್ಲ ಸರ್, ಮೀಟಿಂಗ್ ನಡೀತಾ ಇದೆ ಇವ್ರೆ. ಬಾಗ್ಲ ಹಾಕೊಂಡ್ಬಾರ್ದು, ಪಬ್ಲಿಕ್ ಆಫೀಸ್ ಇದು, ಈಗ ನಾವು ಬಿಸ್ನೆಸ್ ಆಫೀಸ್ ಅಲ್ಲ ಇದು, ರಿಯಲ್ ಎಸ್ಟೇಟ್ ಆಫೀಸ್ ಅಲ್ಲ ಇದು. ಅಲ್ಲ ಕೇಸ್ ವರ್ಕರ್ ಒಳಗಡೆ ಮೀಟಿಂಗ್ ನಡೆಯುವಾಗ ಬಾಗ್ಲಿಗೆ ಕಟ್ಕೊಂಡು ಮಾಡೋಕ್ಕಾಗತ್ತ? ಮೀಟಿಂಗ್ ಡಿಸ್ಟರ್ಬ್ ಆಗಲ್ವಾ? ಮೀಟಿಂಗ್ ಒಂದು ಟೈಮ್ ಇರ್ತದೆ, ಬೆಳಗ್ಗೆ ಸಾಯಂಕಾಲ ತನಕ ಮೀಟಿಂಗ್. ಅಲ್ಲ ರೀ, ಮೀಟಿಂಗ್ ಇರುವಾಗ ಯಾರು ಮಾಡ್ತಾರೆ ಹೇಳಿ? ಬ್ರೋಕರ್ ಕೆಲಸ ಮಾಡಕ್ಕೆ ಅಲ್ಲ ಹೌದಲ್ಲ, ಈಗ ಮೀಟಿಂಗ್ ಇದ್ದಾಗ ಡಿಸ್ಟರ್ಬೆನ್ಸ್ ಆಗಬಾರ್ದು. ನಾವು ಹೇಳಿದ್ದೀವಲ್ಲ, ನಾವು ಯಾರನ್ನ ವೇಟ್ ಮಾಡಿ ಅಂತ ಅನ್ಲಿಲ್ಲ. ಕೇಸ್ ಆದ್ಮೇಲೆ ನಾನು ಬಂದು ನೋಡ್ತೀನಿ ಅಂತ ಇನ್ಫಾರ್ಮ್ ಮಾಡಾಗಿದೆ. 5 ಗಂಟೆ ಮೇಲೆ ಬನ್ನಿ, ಕೋರ್ಟ್ ಕೇಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಎಲ್ಲ ಪಬ್ಲಿಕ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ. ಅಂದ್ರೂ ಅವ್ರು ವೇಟ್ ಮಾಡಿದ್ರೆ ಏನು ಮಾಡೋದು? ಮೀಟಿಂಗ್ ಬಿಟ್ಟು ಹೋಗೋಕ್ಕಾಗತ್ತಾ ಹೇಳಿ? ನಿಮಗೆ ಗೊತ್ತಿದೆ. ಸೊ ಹಂಗೂ ಫೈಲ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಾಗಿದೆ. ನಮಗೆ ಫೈಲ್ ತೊಗೊಳಕ್ಕೆ, ಕೇಸ್ ತೊಗೊಳಕ್ಕೂ ಆಗಲ್ಲ. ಫೈಲ್ ನಾವು ನಮ್ಮ ವಶಕ್ಕೆ ತೊಗೊಳ್ದೇನೆ. ಸೊ ಹಂಗಾಗಿ ಕೋರ್ಟು ಲಾಸ್ಟ್ ವೀಕು ನಡೆದಿಲ್ಲ. ಸೊ ಅದೇ ಕಾರಣ. ಸೊ ಅದಾದಮೇಲೆ ಇವಾಗ ಅದ್ರದ್ದು ನಾವು ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟಾದ್ಮೇಲೆ ನಾವು ಕೇಸಸ್ ನಾವು ತೊಗೊತೀವಿ. ಪಬ್ಲಿಕ್ನ ಕೇಸ್ ಆದಮೇಲೆ ಅಟೆಂಡ್ ಮಾಡ್ತೀವಿ. ಕೇಸ್ ಇರುವಾಗ ಹೆಂಗೆ ಅಟೆಂಡ್ ಮಾಡೋದು? ಈಗ ನೀವು ಅವ್ರು ವೇಟ್ ಮಾಡಿಬಿಟ್ಟು ಅಲ್ಲ ಅದನ್ನೇ ಅದನ್ನೇ ಈಗ ಒಂದು ಕೇಸ್ ಇಲ್ಲ, ಅದು ತಪ್ಪಾಯಿತು ನಿಮಗೆ. ಅದೇ ನೀವು ಬಂದು ನೋಡಿದಾಗಲೇ ಗೊತ್ತಾಗುತ್ತೆ. ನೋಡಿ ಕೇಸ್ ವರ್ಕರ್ ಯಾರಿಗಾದ್ರೂ ಹಾಕ್ಬಿಡಿ. ನಮ್ಗೆ 3 ವಾರದಿಂದ ದಿವಸ ಬರ್ತಾ ಇದ್ದೀನಿ ನಾನು ಹೇಳ್ತೀವಿ. ಡಿಸಿ ಆಫೀಸಲ್ಲೂ ಇಂಥ ವ್ಯವಸ್ಥೆ ಇಲ್ಲ ಸರ್. ಅವ್ರು ಬಂದ್ರೆ ಏನೋ ಪಬ್ಲಿಕ್ನ ಅವ್ರ ತಗೊಂಡು ಅಲ್ಲೇ ಸೆಟ್ರೇಟ್ ಮಾಡಿ ಕಳಿಸ್ತಾರೆ ಸರ್. ಅಲ್ಲಿ ಯಾರೋ ಒಂದು ಜಾಗ ಪಬ್ಲಿಕ್ ನಕಲಿ ದಾಖಲಾತಿನ ಕ್ರಿಯೇಟ್ ಮಾಡಿ ಅಕ್ರಮ ಮಾಡಿ ನಿಮ್ಮ ಸಿಬ್ಬಂದಿ ನೋಡಿ ಏನಾಗಿದೆ? ನೀವು ಮಾಡಿದರೆ ಇಂಟೀರಿಯರ್ ಮಾಡಿದರೆ ಗೊತ್ತಿಲ್ಲ. ನಾವು ಬಂದಾಗ ಯಾವುದು ಮಾಡಿಲ್ಲ. ಸರ್ಕಾರಿ ಜಾಗನ ಕಬಳಿಸಿ ಪರಭಾರೆ ಮಾಡಿದ್ದಾರೆ ಬೇರೆಯವರು. ನಿಮ್ಮ ಎಂಪ್ಲಾಯೀಸು ಲಿಸ್ಟ್ ಕೊಡೋದಲ್ಲ, ರಿಪೋರ್ಟ್ ಕೊಡ್ತೀವಿ. ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಕೊಡ್ತೀವಿ. ಸರ್ವೆ ನಂಬರ್ ನೋಡಿ ಸರ್. ನೀವು ಅದನ್ನು ಪ್ರಿಂಟ್ ತೆಗೆದು ಕೊಡ್ತೀವಿ. ಇಲ್ಲಾಂದರೆ ನಮ್ಮ ಸ್ಟಡೀಸ್ 6362 58 62 58 3949 3949. ಕಿರಣ ನಂಬರ್ ಇದೆ, ನಾನು ಮಾಡಿದ್ದೇನೆ ಕಾಲ್. ನೀವು ರೆಸ್ಪಾನ್ಸ್ ಮಾಡಿದ್ರೆ ಎಸ್, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. 3 ತಿಂಗಳಿಂದ ಅವ್ರ ಕೈಗೆ ಸಿಗ್ತಾ ಇಲ್ವಂತೆ. ನೀವು ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ನಮ್ಮ ರಿಪೋರ್ಟರ್ ಕೇಳ್ತಾರೆ, ನಮ್ಮ ಪ್ರತಿನಿಧಿ ಕೇಳ್ತಾರೆ. ನಂಗೆ ಮೀಟಿಂಗ್ ಇದೆ, ಅವ್ರ ಹತ್ರ ಕಾಯಿ ಅಂತ ಹೇಳಿ. ಯಾರು ಹೇಳಿದ್ದು? ನಾ ಹೇಳಿದ್ದೆ ಮೀಟಿಂಗ್ ಇದೆ ಅಂತ. ಅಲ್ಲ ಸರ್, 3 ತಿಂಗಳದಿಂದ ಬರೀ ಮೀಟಿಂಗ್ ಮಾಡ್ತಾನೆ ಕೂತ್ಕೊಂಡಿದ್ರ ಒಳಗಡೆ. ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅದು ಗೊತ್ತಾಗ್ತಾ ಇಲ್ಲ. ಇನ್ನು ಭ್ರಷ್ಟಾಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳಿದಾಗ ಉಡಾಫೆ ಉತ್ತರ, ನನಗೆ ಗೊತ್ತಿಲ್ಲ, ಆಗಿರ್ಬೋದು ತಪ್ಪು, ನೋಡ್ತೀನಿ, ವೀಕ್ಷಿಸ್ತೀನಿ. ಏನದು ಭ್ರಷ್ಟಾಚಾರ ಆಗಿರೋದನ್ನು ಸಾಕ್ಷಿ ಸಮೇತ ಫ್ರೀಡಮ್ ಟಿವಿ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತಾ ಇದ್ರು ಕೂಡ ಉಡಾಫೆ ಉತ್ತರ ಸರಿ ಇದೆಯಾ ಸರ್? ನಿಮ್ಮ ಒಂದು ಸ್ಥಾನಕ್ಕೆ ಗೌರವ ತರೋ ತರ ಇದೆಯಾ ಅದು? ಇನ್ನು ಜನಸಾಮಾನ್ಯರ ವಿಚಾರಕ್ಕೆ ಬರೋದಾದ್ರೆ ದಿನಾ ನಿಮ್ಮನ್ನ ನೋಡ್ತಾ ಕೂತ್ಕೋಬೇಕಾ ಜನರು? ಒಳಗಡೆ ಬೀಗ ಹಾಕೊಂಡು ಕೂತ್ಕೊಳ್ಳೋ ಅಂತ ಅವಶ್ಯಕತೆ ಏನಿದೆ? ಲಾಯರ್ ಹೇಳ್ತಾರೆ ಇಲ್ಲಿ ಬ್ರೋಕರ್ಗಳ ಅಡ್ಡವಾಗ್ಬಿಟ್ಟಿದೆ. ಜನಸಾಮಾನ್ಯರ ಕೈಗೆ ಸಿಗೋದಾಗ್ಲಿ ಲಾಯರ್ಸ್ಗಳ ಕೈಗೂ ಕೂಡ ಸಿಗ್ತಾ ಇಲ್ಲ ಕಿರಣ್ ಅವರು ಅಂತ. ಅದಕ್ಕೆ 3 ದಿನದಿಂದ ನಾನು ಇರಲಿಲ್ಲ, 3 ದಿನದಿಂದ ನನಗೆ ಮೀಟಿಂಗ್ ಇತ್ತು ಅಂತ ಹೇಳ್ತಾ ಇದ್ದೀರಾ. ಸರಿ ಅನಿಸ್ತಿದ್ಯಾ? ಇದು ನಂಬರ್ ತರ ಇದೆಯಾ ಇದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.